ಹಲವಾರು ವರ್ಷಗಳಿಂದ ಬಂಗಿನ ಸಮಸ್ಯೆ ಹೆಚ್ಚಾಗಿಯೇ ಕಾಡ್ತಾ ಇದೆ. ದಿನ ದಿನಕ್ಕೂ ಬಂಗಿನ ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗಿ ಆಗಲಿಕ್ಕೆ ಶುರುವಾಗಿದೆ. ಅಂದರೆ ಇವತ್ತಿನ ಸಿಂಪಲಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ. ಮುಖದ ಮೇಲೆ ಬಂಗಿನ ಸಮಸ್ಯೆ ಇರಲಿ ಅಥವಾ ವಿಪರೀತ ಮೊಡವೆಗಳಾಗಿದೆ, ಅದರ ಕಲೆಗಳು ಹಾಗೆಯೇ ಉಳಿದಿದೆ, ಅಥವಾ ತುಟಿಯ ಸುತ್ತ ಕಣ್ಣಿನ ಸುತ್ತ ತುಂಬಾ ಕಪ್ಪಾಗಿದೆ, ಅಥವಾ ಚರ್ಮ ತುಂಬ ಡಲ್ ಆಗಿದೆ, ಡ್ರೈ ಆಗಿದೆ ಅಂತಂದರೂ ಕೂಡ ಈ ರೀತಿ ಚರ್ಮದ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇವತ್ತಿನ ಮನೆಮದ್ದು. ಜೊತೆಗೆ ಚರ್ಮ ತುಂಬ ಸುಕ್ಕುಗಟ್ಟಲಿಕ್ಕೆ ಶುರುವಾಗಿದೆ, ಕಣ್ಣಿನ ಸುತ್ತ ಅಥವಾ ತುಟಿಯ ಭಾಗದಲ್ಲಿ, ಹಣೆಯ ಮೇಲ್ಭಾಗದಲ್ಲಿ ಚರ್ಮ ಸುಕ್ಕುಗಟ್ತಾ ಇದೆ, ನೆರಿಗೆಗಳು ಹೆಚ್ಚಾಗ್ತಾ ಇದೆ ಅಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಚರ್ಮ ಹಾಗೆಯೇ ಕೀಳ್ತಾ ಇದೆ, ಡ್ರೈ ಸ್ಕಿನ್ ಅನ್ನುವಂಥದ್ದು ಹೆಚ್ಚಾಗಿದೆ, ಮೊಡವೆಗಳು ಹೆಚ್ಚಾಗಿದೆ, ರಿಂಕಲ್ಸ್ ಹೆಚ್ಚಾಗ್ತಾ ಇದೆ, ಓಪನ್ ಫೋರ್ಸ್ ಹೆಚ್ಚಾಗಿ ಆಗಲಿಕ್ಕೆ ಶುರುವಾಗಿದೆ, ಮೊಡವೆ ಕಲೆಗಳು ಹಾಗೆ ಉಳಿತಾ ಇದೆ ಅಂದರೆ ಖಂಡಿತವಾಗ್ಲೂ ಇವತ್ತಿನ ಮನೆಮದ್ದು ಈ ಎಲ್ಲ ರೀತಿಯ ಚರ್ಮದ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಅದರಲ್ಲೂ ಮುಖ್ಯವಾಗಿ ಬಂಗಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ಈ ಒಂದು ಸಿಂಪಲ್ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಕೆಂಪು ತೊಗರಿ ಬೇಳೆ, ಮಸೂರ್ ದಾಲ್ ಅಂತ ಹೇಳಿ ಕರೀತಾರೆ. ಇದು ನಿಮಗೆ ಎಲ್ಲ ಗ್ರೋಸರಿ ಶಾಪ್ಗಳಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ಖಂಡಿತವಾಗ್ಲೂ ಇದನ್ನು ತಂದಿಟ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ನಾವು ಇದನ್ನು ಹಾಗೆ ಬರೀ ಪೌಡರನ್ನು ಫೇಸ್ ವಾಶ್ ರೀತಿ, ಅಂದರೆ ಪೌಡರನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಕಲಸಿ ಮುಖವನ್ನು ತೊಳೆಯೋದ್ರಿಂದನೂ ಕೂಡ ಒಳ್ಳೆ ಹೊಳಪು ಅನ್ನುವಂಥದ್ದು ಹೆಚ್ಚಾಗುತ್ತೆ. ಅನೇಕ ರೀತಿಯ ಚರ್ಮದ ಸಮಸ್ಯೆಗಳ ನಿವಾರಣೆಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಈ ಒಂದು ಮಸೂರ್ ದಾಲ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು 4ರಿಂದ 5 ಟೀ ಸ್ಪೂನ್ ಅಷ್ಟು ಮಸೂರ್ ದಾಲನ್ನು ನೋಡಿ ಈ ರೀತಿ ನುಣ್ಣಗೆ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ಮಾಡಿ ಒಂದು 8 ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಿಮಗೆ ಸಾಕಷ್ಟು ದಿನಗಳವರೆಗೆ ಇದನ್ನು ಬಳಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಪೌಡರ್ ಒಂದು ಇತ್ತು ಅಂದರೆ ನಾವು ಆರಾಮಾಗಿ ನಮ್ಮ ಅನೇಕ ರೀತಿಯ ಚರ್ಮದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದರ ನಂತರ ನಾನಿಲ್ಲಿ ಸಕ್ಕರೆಯನ್ನು ತಗೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಒಳ್ಳೆ ಹೊಳಪನ್ನು ನೀಡುತ್ತೆ. ಜೊತೆಗೆ ರಿಂಕಲ್ಸ್ನ ಸಮಸ್ಯೆ ಏನಿರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದೊಳ್ಳೆ ಕ್ಲೆನ್ಸರ್ ಆಗಿ ಕೆಲಸ ಮಾಡುತ್ತೆ. ಮುಖದಲ್ಲಿ ಇರುವಂಥ ಕೊಳೆ ಅಂಶ, ಜಿಡ್ಡಿನ ಅಂಶವನ್ನು ತೆಗೆದು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಸಕ್ಕರೆ ಅಂತಲೇ ಹೇಳ್ಬೋದು. ಅದನ್ನು ಪೌಡರ್ ಮಾಡಿ ತೊಗೊಳ್ಬೇಕು. ಇಲ್ಲಿ ಈ ಕಡೆ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಿಗೆ ನಾನಿಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ ಒಂದು 2 ಟೀ ಸ್ಪೂನಷ್ಟು ನಾನು ಈ ಒಂದು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದ್ರ ಜೊತೆಗೇ ನಾವು ಸಕ್ಕರೆ ಪೌಡರನ್ನು ಕೂಡ ಸೇರಿಸ್ಕೊಳ್ಬೇಕು. ಸಕ್ಕರೆ ಏನಿರುತ್ತೆ ಅದನ್ನು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು. ಅದನ್ನು ಕೂಡ 1 ಟೀ ಸ್ಪೂನಷ್ಟು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡೂ ಕೂಡ ಅಷ್ಟೇ ಒಳ್ಳೆ ಹೊಳಪನ್ನು ನೀಡುತ್ತೆ, ಒಂದೊಳ್ಳೆ ಶೈನಿಂಗನ್ನು ನೀಡುತ್ತೆ. ಜೊತೆಗೆ ತುಂಬ ಸಾಫ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಏನೇ ಒಂದು ಕಲೆ ಅಂಶ, ಕೊಳೆ ಅಂಶ, ಜಿಡ್ಡಿನ ಅಂಶ ಏನೇ ಇದ್ದರೂ ತೆಗೆದು ಹಾಕತ್ತೆ. ಜೊತೆಗೆ ಮುಖ್ಯವಾಗಿ ಬಂಗಿನ ಸಮಸ್ಯೆ ಏನು ಹೆಚ್ಚಾಗಿರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮಸೂರ್ ದಾಲ್ ಅಂತೂ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀವು ನೀರು ಹಾಕ್ಕೊಳ್ಬೋದು. ಆದರೆ ತುಂಬ ಒಳ್ಳೆಯದು ಅಂದರೆ ಹಸಿ ಹಾಲನ್ನು ಸೇರಿಸ್ಕೊಳ್ಬೇಕು. ಇದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಇದು ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಹಸಿ ಹಾಲನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ ಗಂಟುಗಳು ಇಲ್ಲದೆ ಇರೋ ಹಾಗೆ ಈ ರೀತಿ ಕಲಸಿಟ್ಕೊಳ್ಬೇಕಾಗತ್ತೆ. ಇದು ರೆಡಿಯಾಗಿದೆ. ಈಗ ಇದನ್ನು ನೀವು ಹಚ್ಚಿ ನಿಮ್ಮ ಮುಖವನ್ನು ತೊಳೆಯೋದ್ರಿಂದ ಒಳ್ಳೆ ಗ್ಲೋ ಬರುತ್ತೆ, ಒಳ್ಳೆ ಹೊಳಪು ಬರುತ್ತೆ. ಜೊತೆಗೆ ಕಪ್ಪು ಕಲೆಗಳು, ಮೊಡವೆ ಕಲೆಗಳು, ಚುಕ್ಕೆಗಳು ಎಲ್ಲನೂ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ಬೇಕು. ಇದು ಬಹಳ ಸೇರಿಸ್ಕೊಳ್ಬೇಕಾಗಿರುವಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ಒಂದೊಳ್ಳೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಕೊಳೆ ಅಂಶ, ಜಿಡ್ಡಿನ ಅಂಶ, ಮುಖ್ಯವಾಗಿ ರಿಂಕಲ್ಸು, ನೆರಿಗೆಗಳು, ಏಜಿಂಗ್ ಏನು ಹೆಚ್ಚಾಗಿ ಆಗ್ತಾ ಇರುತ್ತೆ, ತುಂಬ ಬೇಗನೆ ಆಗ್ತಾ ಇರುತ್ತೆ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಳ್ಳೆ ಒಂದು ಸಾಫ್ಟ್ನೆಸ್ಸು ನಮ್ಮ ಸ್ಕಿನ್ನಿಗೆ ಬರ್ತಾ ಹೋಗುತ್ತೆ. ಜೊತೆಗೆ ತುಂಬ ಟೈಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಚರ್ಮ ಜೋತು ಬೀಳ್ತಾ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗಿ ಚರ್ಮಕ್ಕೆ ಒಂದೊಳ್ಳೆ ಹೊಳಪು ಕೊಡೋದ್ರ ಜೊತೆಗೆ ನಮ್ಮ ಚರ್ಮ ಟೈಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇದನ್ನು ಈ ರೀತಿ ನಿಮ್ಮ ಮುಖದ ಮೇಲ್ಭಾಗದಲ್ಲಿ, ಕತ್ತಿನ ಭಾಗದಲ್ಲಿ ಅಥವಾ ಈ ರೀತಿ ಕೈ ಕಾಲುಗಳಿಗೂ ಕೂಡ ನೀವು ಹಚ್ಕೊಳ್ಬೋದು. ಹಚ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ನೋಡಿ ಈ ರೀತಿ ಚೆನ್ನಾಗಿ ಉಜ್ಕೊಳ್ಬೇಕು. ರಬ್ ಮಾಡಿಬಿಟ್ಟು ಇದನ್ನು ಒಂದು 5-10 ನಿಮಿಷ ಹಾಗೇ ಬಿಡಬೇಕು. ತುಂಬ ಜಾಸ್ತಿ ಸಮಯ ಬಿಡುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಡ್ರೈ ಆಗ್ತಿದೆ ಅನ್ನೋವಂಥ ಸಮಯದಲ್ಲಿ ತಣ್ಣಗಿರೋವಂಥ ನೀರಲ್ಲಿ, ಅಂದರೆ ಉಗುರು ಬೆಚ್ಚಗಿರೋವಂಥ ನೀರಲ್ಲಿ ನೀವು ನೀಟಾಗಿ ಇದನ್ನು ತೊಳ್ಕೊಳ್ಬೇಕಾಗತ್ತೆ. ಸ್ವಲ್ಪ ಇದು ಒಣಗಿರಬೇಕು, ಒಣಗ್ತಾ ಇದೆ ಅಂತ ಅನಿಸುತ್ತಲ್ಲ ಆ ಸಮಯದಲ್ಲಿ ತೊಳ್ಕೊಳ್ಬೇಕು. ಈ ರೀತಿ ನೀವು ದಿನಕ್ಕೆ 1 ಬಾರಿನಾದರೂ ಮಾಡ್ತಾ ಬರೋದ್ರಿಂದ
ಮುಖ್ಯವಾಗಿ ಹಲವಾರು ವರ್ಷಗಳಿಂದ ಕಾಡ್ತಾ ಇರುವಂಥ ಬಂಗಿನ ಸಮಸ್ಯೆ ಕಡಿಮೆ ಆಗುತ್ತೆ. ನೆರಿಗೆಗಳು, ಚುಕ್ಕೆಗಳು, ರಿಂಕಲ್ಸ್ ಹೆಚ್ಚಾಗಿರುತ್ತೆ, ಓಪನ್ ಪೋರ್ಸ್ ಆಗಿರುತ್ತೆ, ಕಪ್ಪು ಕಲೆಗಳಾಗಿರುತ್ತೆ, ಚುಕ್ಕೆಗಳಾಗಿರುತ್ತೆ, ಮೊಡವೆ ಕಲೆಗಳು ಕಡಿಮೆ ಆಗಲಿಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.